ಬೆಳಗಾವಿಯ ಶಿವಾನಂದ್ ಅವರ ಕಚೇರಿಯಲ್ಲಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಹಣದ ವಹಿವಾಟಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ್ ಅವರ ಕಚೇರಿ ಹಾಗೂ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡಿ ಇಂಚಿಂಚನ್ನು ಕೂಡ ತಡಕಾಡ್ತಾ ಇದ್ದಾರೆ. ಬಾಂಡ್ ಪೇಪರ್, ಚೆಕ್ಗಳನ್ನು ಕಂಡು ಈ ವೇಳೆ ಸಿಕ್ಕಂಥ ಇವೆಲ್ಲವನ್ನು ಕೂಡ ಕಂಡು ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. ಇನ್ನು ಒಂದು ವಾರದಲ್ಲಿ ಸುಮಾರು 50 ಕೋಟಿ ಹೂಡಿಕೆಗೆ ಪ್ಲಾನ್ ನಡೆದಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೂಡಿಕೆದಾರರಿಗೆ ಕೊಡಬೇಕಾಗಿದ್ದಂತಹ ಚೆಕ್, ಬಾಂಡ್ ಪೇಪರ್ ಎಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಮ್ಮ CID ಒನ್ ಆಫ್ ದ ಮೋಸ್ಟ್ ಕಾಂಪಿಟೆಂಟ್ CID ಇನ್ ದ ಕಂಟ್ರಿ ಇದೆ. ಅವರು ಸಾಕಷ್ಟು ಸೀರಿಯಸ್ ಪ್ರಕರಣವನ್ನು ತುಂಬ ಚೆನ್ನಾಗಿ ಭೇದಿಸಿದ್ದಾರೆ. ಬರ್ಡ್ಸ್ ಆ್ಯಕ್ಟ್ ವಗೇರಾನಲ್ಲಿ ಅದು ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಅಥವಾ ಕಂಟ್ರಿ ಜ್ಯೂರಿಸ್ಡಿಕ್ಷನ್ ಇರೋದ್ರಿಂದ ಅವರಿಗೆ ಕೋಆರ್ಡಿನೇಷನ್ ಆಗಲಿ ಏನಾಗಲಿ ದೇ ಆರ್ ಎಂಪವರ್ಡ್ ಫಾರ್ ದ್ಯಾಟ್. ದೇ ಆರ್ ಸ್ಪೆಷಲೈಸ್ಡ್ ಟೀಮ್ ಇದೆ. ಸೈಬರ್ ಟೀಮ್ ತುಂಬ ಚೆನ್ನಾಗಿದೆ ಅಲ್ಲಿ ನಮ್ಮ CIDನಲ್ಲಿ. ನಿಮಗೆ ಅವಕಾಶ ಇದ್ದರೆ ನೀವು ಯಾವಾಗಲೂ ಅಲ್ಲಿ ಹೋಗಿ ನೋಡಿ ಬರ್ಬೋದು. ನಮಗೆ ಪೂರ್ತಿ ವಿಶ್ವಾಸ ಇದೆ ನಮ್ಮ CID ವೆರಿ ವೆಲ್ ಕ್ಯಾನ್ ಹ್ಯಾಂಡಲ್. ಇವತ್ತು ಜಪ್ತ್ ಮಾಡ್ತಾರೆ. ಈಗ ಅಕೌಂಟ್ ಅನಾಲಿಸಿಸ್ ಮಾಡಿದ ಮೇಲೆ ನಾನು ಏನು ಕಮೆಂಟ್ ಮಾಡ್ಬೋದು. ಸದ್ಯಕ್ಕೆ ಬರೀ 16 ಗಂಟೆ ಆಗಿದೆ. ಡೆಪಾಸಿಟರ್ಸ್ ಇನ್ಫಾರ್ಮೇಶನ್ ಸದ್ಯಕ್ಕೆ ಕೊಡಲ್ಲ. ಡೆಪಾಸಿಟರ್ಸ್ ಇನ್ಫಾರ್ಮೇಶನ್ ಕೊಡಲ್ಲ. ರಿಜಿಸ್ಟ್ರಾರ್ ಕಂಪನಿ ಹೆಸರಿನಲ್ಲಿ ಬರೀ ಇಬ್ಬರು ಇದ್ದಾರೆ. ಇವನು ಮತ್ತು ಇನ್ನೊಬ್ಬ ಚಿಕ್ಕೋಡಿ ಅವನು ಇದ್ದಾನೆ, ಸುನೀಲ್ ಅಂಡ್ ಸಮಥಿಂಗ್ ಹೆಸರಿನಿದೆ, ಸುಭಾಷ್ ಸಮಥಿಂಗ್. ಹಾಂ, ಅವನಿಗೆ ಕೂಡ ಈಗ ವಿಚಾರಣೆಗೆ ಕರೆ ಮಾಡ್ತಾ ಇದ್ದೀವಿ. ಅವನದು ರೋಲ್ ಏನಿದೆ ಅದು ಕೂಡ ಚೆಕ್ ಮಾಡ್ತೀವಿ. ಕಂಪನಿನಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ವಿಚಾರಣೆ ಮಾಡ್ತೀವಿ. IT ಟೀಮ್ ಏನಿದೆ ಅವರಿಗೆ ಕೂಡ ವಿಚಾರಣೆ ಮಾಡ್ತೀವಿ. ಕಲ್ಪೆಬಿಲಿಟಿ ಎಲ್ಲಿ ಕಂಡು ಬರುತ್ತೆ, ಒಂದು ರೆಗ್ಯುಲರ್ ನೀವು ಕೆಲಸ ಮಾಡ್ತೀರಿ ಅದು ಒಂದು, ಈ ಕ್ರಿಮಿನಲ್ ಕೆಲಸ ಗೊತ್ತಿದ್ರೆ ಮಾಡ್ತೀರಿ ಅಂದರೆ ಅದು ಒಂದು. ಕಲ್ಪೆಬಿಲಿಟಿ ಕಂಡು ಬಂದರೆ ಅವ್ರ ಮೇಲೆ ಕಾನೂನಿ ಕ್ರಮ ಆಗುತ್ತೆ. I have already answered that question, Mr. One by one bite at a time. इसको finish कर. Last 2 questions. महाराष्ट्र ಆಮೇಲೆ ಸೋಲಾಪುರ ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 ಲಕ್ಷ ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದಾವೆ. ಪೊಲೀಸ್ ರಿಪೋರ್ಟ್ ಅಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗ ಅಧಿಕಾರಿ ಜೊತೆನಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ, ಹಾಗೂ ಅವ್ರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟ್ವನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನು ಅಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಅವರು ನಿನ್ನೆ
ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನಿನ್ನೆ ನನಗೆ ವರದಿ ಸಲ್ಲಿಸಿದ್ದಾರೆ. ನಾನು 2 ತಾಸು ಆ ವರದಿಯನ್ನು ಓದಿ ಅದರಲ್ಲಿ ಇರುವಂಥ ನ್ಯೂನತೆಗಳನ್ನು ನಾನು ವೆರಿಫೈ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದೆ. ಸರ್ಕಾರ ಹಂತದಲ್ಲಿ ಈಗ ಆಗೋ ಕೆಲಸ ಏನಂದ್ರೆ, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು ಸೀಸ್ ಮೂವಬಲ್ ಇಮ್ಮೂವಬಲ್ ಪ್ರಾಪರ್ಟೀಸ್, ಫ್ರೀಸ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಆಲ್ಸೋ ಟೇಕ್ ಆಕ್ಷನ್ ಬೈ ಟೇಕಿಂಗ್ ದಿ ಕಂಕರೆನ್ಸ್ ಆಫ್ ಸ್ಪೆಷಲ್ ಕೋರ್ಟ್. ಒಂದು ಸ್ಪೆಷಲ್ ಕೋರ್ಟ್ ಈ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನು ಹೇಳ್ತಾ ಇದೀವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕು ಅಂತ ಹೇಳಿ ಏನು ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನು ಈಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸುತ್ತೇನೆಂದ್ರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಜಿ ಸ್ಕೀಮ್ಸ್ ಇದಾವೆ. ನಾವು ಮಾಧ್ಯಮದಲ್ಲಿ ನಾನಿರಲಿ, ನನ್ನ CP ರವರಿರಲಿ, SP ರವರಿರಲಿ, ನಾವು ಸರಿಸುಮಾರು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರ ಅಂದರೆ 2000 ಸಿಗುತ್ತೆ, 3000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದಾರಾ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನು ಮಾಡಿದ್ದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.